ನಮಸ್ಕಾರ. ಇವತ್ತಿನ ದಿವಸ ಕೃಷಿ ಇಲಾಖೆ ಗದಗ ವತಿಯಿಂದ ಮತ್ತು ಆತ್ಮ ಯೋಜನೆಯಡಿ ನಾವೊಂದು ರೈತ ಪಾಠಶಾಲೆಯನ್ನು ಗದಗ ತಾಲೂಕಿನ ಬೆಟಗೇರಿ ಹೋಬಳಿಯ ಮದಗಾನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಶ್ರೀಯುತ ಸಾವಯವ ಕೃಷಿಕರು ಆದಂಥ ಮತ್ತು ಕೊಯಂಬತ್ತೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಂಥ ಒಂದು ರೈತ ವಿಜ್ಞಾನಿ ಅಂತಲೇ ನಾವು ಹೇಳ್ತಿದ್ವಿ. ಅಂಥವರು ನಮ್ಮ ಬಸವರಾಜ ನಾವಿಯವರು. ಅಂಥವ್ರು ಇವತ್ತೊಂದು ದಿವಸ ನಮ್ಮ ಒಂದು ಮದಗಾನೂರು ಗ್ರಾಮದಲ್ಲಿ ಏನು ಒಂದು ಆತ್ಮ ಯೋಜನೆಯಡಿಯಲ್ಲಿ ರೈತ ಪಾಠಶಾಲೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರು ಇವತ್ತೊಂದು ದಿವಸ ನಾವು ಜೀವಾಮೃತವನ್ನು ಹೇಗೆ ಇದು ಮಾಡುವುದು, ಬೀಜಾಮೃತ, ಗೋಕುಪಾಮೃತ ಮತ್ತು ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ, ಹಲವು ಮುಂತಾದ ಒಂದು ಸಾವಯವ ಒಂದು ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇವತ್ತು ತಿಳಿ ಹೇಳಿಕೊಡ್ತಾ ಇದ್ದಾರೆ. ಮತ್ತು ತಿಳಿ ಹೇಳಿಕೊಟ್ಟು ಅದನ್ನು ಒಂದು ಪ್ರಾತ್ಯಕ್ಷಿಕ ಮೂಲಕ ಅವರಿಗೆ ಒಂದು ಅರಿವು ಮೂಡಿಸ್ಬೇಕಂತೇಳಿ ಅವರು ಇಚ್ಛೆ ಪಡ್ತಿದ್ದಾರೆ. ಸೊ ಅವ್ರನ್ನ ನಾವು ಇವತ್ತೊಂದು ದಿವಸ ಅದನ್ನು ಪ್ರಾತ್ಯಕ್ಷಿತೆ ತೋರಿಸ್ಬೇಕಂತೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಧನ್ಯವಾದ. ನನ್ನ ಹೆಸರು ಬಸವರಾಜ ನಾವಿ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಬ್ನಳ್ಳಿ ಗ್ರಾಮದ ರೈತ. ಇವತ್ತು ಗದಗ ಜಿಲ್ಲೆಯ ಗದಗ ತಾಲೂಕಿನ ಆತ್ಮ ಯೋಜನೆಯ ಬೆಟಗೇರಿ ಹೋಬಳಿಯ ವತಿಯಿಂದ ಈ ಮದಗಾನೂರು ಗ್ರಾಮದಲ್ಲಿ ರೈತ ಮಹಿಳೆಯರಿಗೆ ಒಂದು ಕ್ಷೇತ್ರ ಪಾಠಶಾಲೆ ಅಂಗವಾಗಿ ಜೈವಿಕ ಕೀಟನಾಶಕ, ಜೀವಾಮೃತ, ಪಂಚಗವ್ಯ, ಸಸ್ಯಜನ್ಯ ಕೀಟನಾಶಕ, ಎರೆಜಲ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಮತ್ತು ಸಾವಯವ ಯೂರಿಯಾ, ಸಾವಯವ DAP ಕಾಂಪೋಸ್ಟು, ಅಣುಜೀವಿ ಗೊಬ್ಬರ, ತಿಪ್ಪಿ ಗೊಬ್ಬರದ ಮೌಲ್ಯವರ್ಧನೆ, ದಶಪರ್ಣಿ ಕಸ, ಇವುಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥ, ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಆತ್ಮ ಯೋಜನೆ ಕೃಷಿ ಇಲಾಖೆಯವರು ಮಾಡ್ತಾ ಇರುವುದು ನಿಜವಾಗ್ಲೂ ಇದು ಒಂದು ದೇವರ ಕೆಲಸ, ಪುಣ್ಯದ ಕೆಲಸ, ಪರಮಾತ್ಮನ ಕೆಲಸ. ಯಾಕಂತಂದ್ರೆ ಇವತ್ತು